Yes, hi guys, welcome back to my new vlog, Apurva Kannada Vlogs. Yes guys, after long back ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು 3-4 ಡೇಸ್ ಆಗಿತ್ತು ಗ್ಯಾಪ್ ಕೊಟ್ಟು. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕ್ವಿಕ್ಕಾಗಿ ಹೇಗೆ ಬೇಗ ಈಸಿಯಾಗಿ ಉಜ್ಜಿದಿರ ಬೇಗ ದೇವ್ರ ಪಾತ್ರೆ ಹೇಗೆ ತೊಳೆಯೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಇನ್ಸ್ಟಾಲ್ ರೀಲ್ ನೋಡಿದೆ, ಸುಮ್ಮನೆ ಹಿಂಗೆ ಪೇಸ್ಟ್ ಅಪ್ಲೈ ಮಾಡಿ ಹಿಂಗೆ ರಬ್ ಮಾಡಿದ ತಕ್ಷಣ ಕ್ಲೀನಾಗಿ ಶೈನ್ ಬಂದುಬಿಡ್ತಾಯಿತ್ತು ದೇವ್ರ ಪಾತ್ರೆ. ಸೊ ನಾನು ಇವಾಗ ಅದನ್ನ ಟ್ರೈ ಮಾಡೋಣ, ಹೇಗೆ ಬರುತ್ತೆ ರಿಸಲ್ಟು ನಿಮಗೂ ತೋರಿಸೋಣ ಅಂತ ಅದೇ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ, ಏನೇನೆಲ್ಲ ಎತ್ಕೋತಾ ಇದ್ದೀನಿ, ಹೇಗೆ ಮಾಡ್ತೀನಿ, ಹೆಂಗೆ ಹೋಗುತ್ತೆ ಅದು ನೋಡೋಣ. ನಿಜನಾ ಸುಳ್ಳು ಅಂತ ಗೊತ್ತಾಗುತ್ತೆ. ಬನ್ನಿ ಟ್ರೈ ಮಾಡೋಣ. ನಾನಿಲ್ಲೊಂದು ಬಟ್ಲು ಎತ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಸಿಟ್ಟು ಹಾಕಿದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಮತ್ತು ಅದಕ್ಕೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 2ರಿಂದ 3 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇಲ್ಲಿ ಮೊಸರು ಹಾಕಿ ಕಲಿಸ್ಕೋಬೇಕು. ಆಮೇಲೆ ಹಾಗೇ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಬೇಕು. ನೋಡಿ, ನಿಂಬೆಹಣ್ಣು ಅರ್ಧ ಫುಲ್ ಹಾಕಬೇಕು. ಇಷ್ಟನ್ನು ಹಾಕ್ಕೊಂಡು ನಮಗೆ ಯಾವ ಥರ ಬೇಕೋ ಆ ಥರ ಕಲಿಸ್ಕೋಬೇಕು. ಒಂದು ಪೇಸ್ಟ್ ಥರ ಕ್ವಾಂಟಿಟಿಯಲ್ಲಿ ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಪೇಸ್ಟ್ ರೀತಿ ಕ್ಲೀನಾಗಿ ಸ್ಮೂತಾಗಿ ಕಲಿಸ್ಕೋಬೇಕು. ನೋಡೋಕೆ ಎಷ್ಟು ಚೆನ್ನಾಗಿದೆಯಲ್ಲ ಪೇಸ್ಟು. ನೋಡಿ ಈ ಥರ ಇದೆ. ರಾಗಿದು ಕಳ್ಸಿದ ಚಂಬು ನೋಡಿ ಯಾವ ಥರ ಇದೆ ಅಂತ. ಕರೆ ನೋಡ್ತಾ ಇದ್ದೀರಾ ನೀವಲ್ಲಿ ಹೇಗಿದೆ ಅಂತ. ಇವಾಗ ಅದಕ್ಕೆ ಒಂದೇ ಒಂದು ಚೂರು ಪೇಸ್ಟ್ ಹಾಕ್ಬಿಟ್ಟು ಸುಮ್ಮನೆ ಅಲ್ಲಿ ರಬ್ ಮಾಡ್ತಾಯಿದ್ದೀನಿ. ರಬ್ ಮಾಡಿದ ತಕ್ಷಣ ಫುಲ್ಲು ಶೈನಾಗಿ ಹೋಗುತ್ತೆ ಗೈಸ್. ನೋಡಿ ಎಷ್ಟು ಕ್ಲೀನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಎಷ್ಟು ಶೈನ್ ಬಂದಿದೆ ಅಂತ. ನೋಡಿದ್ರಾ, ಆ ಕಡೆಗೆ ಈ ಕಡೆಗೆ ಡಿಫ್ರೆನ್ಸು ತುಂಬ ಈಸಿಯಾಗಿ ಹೋಗುತ್ತೆ. ಇದು ಅದೆಲ್ಲ ಬ್ಲ್ಯಾಕ್ನೆಸ್ಸು. ಬಟ್ ಆದರೆ ಏನು ಅಂದರೆ ಎಷ್ಟು ಉಜ್ಜಿದ್ರೂ ನಾನು ಇದೊಂದು ಸೆಕೆಂಡ್ ಮಿರಾಕಲ್ ಅಂದ್ಕೊಂಡೆ, ಅಷ್ಟು ಕ್ಲೀನಾಗಿ ಹೋಯಿತು. ಒಂಚೂರು ಉಜ್ಜಿದ ಬರೀ ಪೇಸ್ಟ್ ಹಾಕ್ಬಿಟ್ಟು ತೊಳೆಯೋದು ಈಸಿ ಅನ್ನಿಸ್ತು ನನಗೆ. ಆಮೇಲೆ ಉಜ್ಜದೇ ಇದ್ದೀನಿ. ಅದು ವಾಟರ್ ಮಾರ್ಕು, ಬೊಟ್ಟೆಲ್ಲ ಇಟ್ಟಿರ್ತೀವಲ್ಲ ಮಾರ್ಕು, ಇವಾಗ ತೊಳ್ದು ಒರೆಸಿಲ್ಲ ಅಂದಾಗ ಒಂದೊಂದು ಚುಕ್ಕೆ ಹಾಗೆ ನೀರಿರುತ್ತಲ್ಲ, ಆ ಮಾರ್ಕೆಲ್ಲ ಹಾಗೇ ಇದೆ. ನಾನು ಉಜ್ಜುತ್ತಾ ಇದ್ದೀನಿ, ಅದು ಹೋಗ್ತಾ ಇಲ್ಲ. ನಾನು ಸರಿ ದೀಪನೂ ಟ್ರೈ ಮಾಡೋಣ ತೊಳೆದು ಯಾವ ಥರ ಬರುತ್ತೆ ಅಂತ ದೀಪಕ್ಕನೂ ಇಲ್ಲಿ ಹಾಕಿ ಉಜ್ತಾ ಇದ್ದೀನಿ. ಈಗ ದೀಪಕ್ಕನೂ ಹಾಕಿ ಎಸ್ ಹೌದು ಹೋಗುತ್ತೆ ಕೊಳೆ, ಬಟ್ ಮಾರ್ಕ್ಸ್ ಎಲ್ಲ ಹೋಗಲ್ಲ. ಕ್ಲೀನಾಗಿ ರಿಸಲ್ಟ್ ಮಾತ್ರ ಕಾಣಿಸುತ್ತೆ. ನೋಡಿ, ಇದನ್ನ ಟ್ರೈ ಮಾಡಿದೆ ನಾನು ಅದು ಪೇಸ್ಟ್ನ. ನನಗೇನು ಅನ್ನಿಸ್ತು ಅಂದರೆ ಶೈನ್ ಬರುತ್ತೆ, ಎಲ್ಲ ಹೋಗುತ್ತೆ, ಬಟ್ ಕರೆ ಕಟ್ಟಿರುತ್ತಲ್ಲ, ಎಣ್ಣೆ ಜಿಡ್ಡು ಒಂಥರ ಬ್ಲ್ಯಾಕಾಗಿ ಗ್ರೀನಾಗಿ ಆಗಿರುತ್ತಲ್ಲ ಎಣ್ಣೆದೆಲ್ಲ ಕರೆ, ಅದು ಹೋಗಲ್ಲ. ನನಗೆ ಸಮಾಧಾನ ಆಗಿಲ್ಲ. ಸೊ ನಾನು ಇನ್ನೊಂದು ಸಲ ತಿರ್ಗಾ ಅದನ್ನ ನಾರ್ಮಲಾಗಿ ನಾನು ಹೇಗೆ ವಾಶ್ ಮಾಡ್ತೀನೋ ಸಬೀನಾ ಪೀತಾಂಬರಿ ಎಲ್ಲ ಹಾಕ್ಕೊಂಡು ತಿರ್ಗಾ ವಾಶ್ ಮಾಡಿದೆ. ನೋಡಿ ಈ ಥರ ಇದೆ. ಈಗ ಬನ್ನಿ ಹೋಗಿ ಎಲೆ ಕಟ್ ಮಾಡ್ಕೊಂಬರೋಣ. ನಮ್ಮ ಗಿಡದಿಂದ ನಾವು ಬೆಳೆದಿರ್ತಕ್ಕಂಥ ವೀಳ್ಯದೆಲೆಯನ್ನು ಕಟ್ ಮಾಡಿ ಬರುವ ತೋರಿಸ್ತೀನಿ ಬನ್ನಿ ಯಾವ ಥರ ಗ್ರೋತ್ ಆಗಿದೆ ಅಂತ. ಇನ್ನು 5 ವೀಳ್ಯದೆಲೆ ಕಟ್ ಮಾಡ್ಕೊಬಂದೆ ನಮ್ಮ ಗಿಡದಿಂದ. ಗಮ್ಮಂತ ಇದೆ ಗೈಸ್, ಸಕ್ಕತ್ತಾಗಿದೆ ಸ್ಮೆಲ್ಲು. ತೊಳಿಬೇಕು, ಮಣ್ಣೆಲ್ಲ ಆಗಿದೆ. ಇವಾಗ ಬನ್ನಿ ಬೊಟ್ಟೆಲ್ಲ ಇಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ.